ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಆಯಿತಾ. ನೋಡ್ಬೋದು ನೀವಿಲ್ಲಿ ನಾನಿವತ್ತು ನಿಮ್ಮ ಜೊತೆ ಬಂದುಬಿಟ್ಟು ಶೇಂಗಾ ಲಾಡುದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ನೋಡ್ಬೋದು ನಮ್ಮದು ಶೇಂಗಾ ಲಾಡು ಈ ಥರ ರೆಡಿ ಆಗಿದೆ, ಆಯಿತಾ. ಎಷ್ಟು ಚೆಂದ ಆಗಿದೆ ಅಲ್ವಾ. ಇದೇ ಥರ ಶೇಂಗಾ ಲಾಡುನ ಯಾವ ರೀತಿ ಮಾಡೋದು ಅಂತ ನಾನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ ನೋಡುವ. ಮೊದಲಿಗೆ ನಾನಿಲ್ಲಿ ಇದಕ್ಕೆ ಏಲಕ್ಕಿ, ಬೆಲ್ಲ ಮತ್ತು ಶೇಂಗಾನ ತೆಕ್ಕೊಂಡಿದ್ದೀವಿ, ಆಯಿತಾ. ನೋಡ್ಬೋದು ಇದು 1 kg ಶೇಂಗಾ ಇದೆ ಮತ್ತು 1 kg ಬೆಲ್ಲ ಇದೆ, ಆಯಿತಾ. ಅದಾದಮೇಲೆ ಒಂದು ಪಾತ್ರೆನ ತೆಕ್ಕೊಳ್ಬೇಕು. ಆ ಪಾತ್ರೆಗೆ ನಾವು ತೆಕ್ಕೊಂಡಿರುವಂಥ ಶೇಂಗಾ ಬೀಜಗಳನ್ನ ಹಾಕೊಂಡ್ಬಿಡ್ಬೇಕು, ನೋಡಿ ಈ ರೀತಿ. ಇವಾಗ ಇದಕ್ಕೆ ಹಾಕೊಂಡಾದ್ಮೇಲೆ ಇನ್ನು ಅದನ್ನು ಹುರಿದು ತೆಕ್ಕೊಂಡು ಬರ್ಬೇಕಾಯ್ತಾ. ಹುರಿದು ಮತ್ತು ಫ್ರೈ ಮಾಡಿ ಅಂತಾರಲ್ವ, ಆ ಟೈಪ್ ಅದನ್ನು ಹುರಿದುಕೊಂಡು ತೆಕ್ಕೊಂಬರ್ಬೇಕು. ನೀವು ನೋಡ್ಬೋದು ಇಲ್ಲಿ ನಾನೀಗ ಅದನ್ನು ಹುರಿದುಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ, ಸ್ವಲ್ಪ ತಣ್ಣಗಾಗಲಿ ಅಂತ. ಇವಾಗ ಒಂಚೂರು ತಣ್ಣಗಾಗಿದೆ, ಆಯಿತಾ. ನೀವು ನೋಡ್ಬೋದು ಇಲ್ಲಿ. ಇವಾಗ ಇದನ್ನು ಏನು ಮಾಡಬೇಕಪ್ಪ ಅಂದರೆ, ಈ ರೀತಿ ಎರಡೂ ಕೈಯಿಂದ ಅದನ್ನು ತೆಕ್ಕೊಂಬಿಟ್ಟು ಈಗ ಉಜ್ಜಬೇಕಾಯ್ತಾ. ಆವಾಗ ಅದು ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ. ಅದನ್ನು ಎಲ್ಲ ಶೇಂಗಾವನ್ನು ಕೂಡ ಈ ರೀತಿ ಸಿಪ್ಪೆ ಬಿಟ್ಕೊಳ್ಳೋ ಥರ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಸ್ವಲ್ಪ ಅರ್ಧ ತಣ್ಣಗಾದ್ಮೇಲೆ ಈ ರೀತಿ ಉಜ್ಜಿದ್ರೆ ಅದು ಆರಾಮಾಗಿ ಸಿಪ್ಪೆ ಬಿಟ್ಕೊಂಡು ಬಿಳಿ ಆಗುತ್ತೆ, ಆಯಿತಾ. ಇದೇ ಥರ ಎಲ್ಲ ಶೇಂಗಾವನ್ನು ಕೂಡ ಈ ಎಲ್ಲ ಶೇಂಗಾನ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಳ್ಳೋಣ, ಆಯಿತಾ. ಅದಾದಮೇಲೆ ಒಂದು ಈ ಥರ ಕ್ಲೀನಾಗಿರುವಂಥ ಒಳ್ಳೆ ಬಟ್ಟೆನ ತೆಕ್ಕೊಂಬಿಟ್ಟು ಅದ್ರ ಮೇಲೆ ನಮ್ಮದು ಬೆಲ್ಲ ಉಂಟಲ್ವ, ಆ ಬೆಲ್ಲನ ಇಟ್ಕೊಂಬಿಟ್ಟು ಜಜ್ಲಿಕ್ಕೆ ಉಂಟಾಯ್ತಾ ನಮಗೆ ಬೆಲ್ಲನ. ಇದು ನೋಡ್ಬೋದು ಇಡೀ ಹಚ್ಚಿದಲ್ವ, ಬೆಲ್ಲದ ಅಚ್ಚು. ಅದನ್ನು ಈ ರೀತಿ ಒಂದು ಬಟ್ಟೆ ಮೇಲೆ ಇಟ್ಕೊಂಡು ಮೇಲ್ಗಡೆ ಬಟ್ಟೆನ ಮುಚ್ಚಿ ಅದನ್ನು ಗುದ್ದಿ ಪುಡಿ ಮಾಡ್ಕೊಳ್ಬೇಕು. ಈ ಶೇಂಗಾನ ಕ್ಲೀನ್ ಮಾಡಿಕೊಂಡು ಬೆಲ್ಲನ ಪುಡಿ ಮಾಡಿಕೊಂಡು ಆಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ನೀವು ನೋಡ್ಬೋದು ಇಲ್ಲಿ ನಾನು ಬೆಲ್ಲನ ಕೂಡ ಪುಡಿ ಮಾಡ್ಕೊಂಡಿದ್ದೀನಿ, ಶೇಂಗಾನ ಕೂಡ ಫ್ರೈ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಅದರಿಂದ ಸ್ವಲ್ಪ ಶೇಂಗಾನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ನಿಮ್ಗೆ ಎಷ್ಟಾಗುತ್ತೆ ಅಂದರೆ ಅಷ್ಟು ಹಾಕ್ಕೊಳ್ಳಿ. ಚೂರು ಹಾಕ್ಕೊಂಡು ಗ್ರೈಂಡ್ ಮಾಡ್ತೀರ ಅಂದರೂ ಕೂಡ ಮಾಡಿ, ತೊಂದರೆ ಇಲ್ಲ. ನಾನಿಲ್ಲೊಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಳ್ತಾ ಇದ್ದೀನಿ, ನೋಡಿ ಈ ಥರ. ಅದಕ್ಕೆ ಸ್ವಲ್ಪ ಶೇಂಗಾನ ಹಾಕ್ಕೊಂಡ್ಮೇಲೆ ಒಂಚೂರು ಬೆಲ್ಲನ ಕೂಡ ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಬೆಲ್ಲನ ಕೂಡ ನೋಡ್ಕೊಂಡು ಹಾಕ್ಕೊಳ್ಳೋಂಥ ಆ ಶೇಂಗಾಗೆ ಅದು ಮಿಕ್ಸ್ ಆಗೋ ರೀತಿಯಲ್ಲೇ ಇರಬೇಕು, ನೋಡಿ ಈ ಥರ. ಅದನ್ನು ಹಾಕ್ಕೊಂಡು ಇನ್ನು ಇದನ್ನು ನಾವು ಮಿಕ್ಸಿನಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಬಿಡೋಣ, ಆಯಿತಾ. ಗ್ರೈಂಡ್ ಮಾಡ್ಕೊಂಬಿಟ್ಟು ಹೇಗಾಗುತ್ತೆ ಅಂತ ತೋರಿಸ್ತೇನೆ, ಆಯಿತಾ. ನೋಡ್ಬೋದು ನೀವಿಲ್ಲಿ ನಾನಿವಾಗ ಅದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟು ಒಂದು ಅಗಲಾಗಿರುವಂಥ ಈ ಥರದ ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ನೋಡಿ ನಾನು ಗ್ರೈಂಡ್ ಮಾಡಿ ತಂದಿರುವಂಥ ಶೇಂಗಾನ ಈ ಥರ ಒಂದು ಬುಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಗಲವಾಗಿರುವಂಥ ಪಾತ್ರೆಗೆ ಇದನ್ನು ಹಾಕ್ಕೊಳ್ಬೇಕು. ನೀವು ನೋಡ್ಬೋದು ನಾನು ಈ ಥರ ಗ್ರೈಂಡ್ ಮಾಡಿ ತಂದಿದ್ದೀನಿ, ಆಯಿತಾ. ಸ್ವಲ್ಪ ತರಿಯಾಗಿ ಉಂಟು ನೋಡಿ, ಈ ಥರ ಒಂಚೂರಾದರೂ ತರಿ ಅನ್ನೋದು ಇರಬೇಕು. ಇದು ಬಂದುಬಿಟ್ಟು ಹೀಗೆ ಮಾಡ್ತಾ ಇರೋದು ಬೆಲ್ಲದಿಂದ. ಕೆಲವೊಂದು ಶೇಂಗಾ ಲಾಡು ಪಾಕದಲ್ಲಿ ಕೂಡ ಮಾಡ್ತಾರೆ, ಬಟ್ ನಮ್ಮ ಮನೇಲಿ ಹೆಚ್ಚಾಗಿ ನಾವು ಇದೇ ಥರ ಮಾಡ್ತೀವಿ. ಇದೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಆಯಿತಾ. ನೀವು ನೋಡ್ಬೋದು ಇಲ್ಲಿ ನೆಕ್ಸ್ಟ್ ಇನ್ನು ಉಳಿದಿರೋ ಎಲ್ಲ ಶೇಂಗಾನು ಕೂಡ ಅದೇ ರೀತಿ ಸ್ವಲ್ಪ ಶೇಂಗಾನ ಹಾಕ್ಕೊಳ್ಳೋದು, ಇನ್ನೊಂಚೂರು ಅದಕ್ಕೆ ಬೆಲ್ಲನ ಹಾಕ್ಕೊಳ್ಳೋದು. ಇದೇ ರೀತಿ ಎಲ್ಲವನ್ನು ಕೂಡ ನಾವು ಗ್ರೈಂಡ್ ಮಾಡಿ ತೆಗೊಳ್ಳಿಕ್ಕೆ ಉಂಟು. ಮತ್ತು ಈಗ 1 kg ಶೇಂಗಾ ಇರೋದ್ರಿಂದ ನಾವು 1 kg ಕೂಡ ಬೆಲ್ಲನ ಹಾಕ್ಕೊಳ್ತಾ ಇಲ್ಲ ಕಂಪ್ಲೀಟಾಗಿ. ನಾನೊಂದು 200 ಗ್ರಾಮ್ಸಷ್ಟು ಬೆಲ್ಲನ ಕಮ್ಮಿ ಮಾಡ್ತಾಯಿದ್ದೀನಿ, ಆಯಿತಾ. ನೋಡ್ಬೋದು ನೀವು ಈ 1 kg ಬೆಲ್ಲದಲ್ಲಿ ನಾನು 200 ಗ್ರಾಮ್ಸಷ್ಟು ಬೆಲ್ಲನ ತೆಗೆದಿದ್ದೀನಿ, ಆಯಿತಾ. ಯಾಕಂದರೆ ಅದು 1 kg ಆಗಿಬಿಟ್ರೆ ತುಂಬ ಸ್ವೀಟ್ ಆಗಿಬಿಡುತ್ತೆ. ನಮ್ಮ ಮನೇಲಿ ಹೆಚ್ಚು ಸ್ವೀಟನ್ನು ಲೈಕ್ ಮಾಡಲ್ಲ, ಹಾಗಾಗಿ ನಿಮಗೆ ತುಂಬ ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು. ನೀವು ನೋಡ್ಬೋದು ಇಲ್ಲಿ ನಮ್ಮದು ಎಲ್ಲ ಶೇಂಗಾ ಮತ್ತು ಬೆಲ್ಲನ ಗ್ರೈಂಡ್ ಮಾಡಿಕೊಂಡು ತೆಕ್ಕೊಂಡಾಯಿತು ನಾನು. ಎಲ್ಲನ ಗ್ರೈಂಡ್ ಮಾಡಿ ಆದಮೇಲೆ ಅದು ಈ ರೀತಿ ರೆಡಿ ಆಗಿದೆ, ಆಯಿತಾ. ನೀವು ನೋಡ್ಬೋದು ಇದು ಲಾಸ್ಟ್ ಜಾರಲ್ಲಿ ಸ್ವಲ್ಪ ಅಡಿಗೆ ಅಂಟಿತ್ತು, ಅಂದರೆ ಬೆಲ್ಲ ಅಲ್ವಾ, ಅಂಟು ಬರುತ್ತೆ, ಹಾಗಾಗಿ ಅದನ್ನು ಕೂಡ ಈ ರೀತಿ ನೀಟಾಗಿ ತೆಕ್ಕೊಂಬಿಡ್ಬೇಕು ನಾವು ಚಮಚದಿಂದ. ಇವಾಗ ನಮ್ಮದು ಇದು ಗ್ರೈಂಡ್ ಮಾಡಿದಂಥ ಶೇಂಗಾ ಬೆಲ್ಲ ಈ ರೀತಿ ಉಂಟಲ್ವಾ, ನೋಡ್ಬೋದು ನೀವಿಲ್ಲಿ. ಈ ರೀತಿ ಈಗ ನಮ್ಮದು ಶೇಂಗಾ ಮತ್ತು ಬೆಲ್ಲ ಇದೆ. ಇದನ್ನು ಒಂಚೂರಿಗೆ ಚಮಚದಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಅದಾದಮೇಲೆ ಇವಾಗ ನೆಕ್ಸ್ಟ್ ಇದಕ್ಕೆ ನಾವು ಕೆಲವು ಐಟಮನ್ನು ಹಾಕ್ಬಿಡೋಣ, ಆಯಿತಾ. ನೋಡಿ ನಾನು ತುಪ್ಪನ ಹಾಕ್ತಾಯಿದ್ದೀನಿ, ಆಯಿತಾ. ನೀವು ತುಪ್ಪ ಇಲ್ಲ ಅನ್ನೋರು ಸ್ಕಿಪ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ನಾನು ಇದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ. ನೋಡಿ ತುಪ್ಪ ಇದು ನಮ್ಮದು ಮನೆಯಲ್ಲೇ ಮಾಡಿರುವಂಥ ತುಪ್ಪ, ಹಾಗಾಗಿ ನಾನು ತುಪ್ಪನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ಒಣ ಕಾಯಿ ತುರಿನ ಹಾಕ್ತಾಯಿದ್ದೀನಿ.
ನೋಡ್ಬೋದು ನೀವಿಲ್ಲಿ ಒಣ ಕಾಯಿ ತುರಿ ಮತ್ತು ಇದಕ್ಕೆ ಏಲಕ್ಕಿನ ಕೂಡ ಹಾಕಬೇಕಾಯ್ತಾ. ನನಗೆ ಏಲಕ್ಕಿದು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಅದೇನಾಯ್ತಪ್ಪ ಅಂದರೆ ಶೇಂಗಾ ಬೆಲ್ಲ ಗ್ರೈಂಡ್ ಮಾಡ್ತಿದ್ನಲ್ಲ ಅದೇ ಟೈಮಲ್ಲಿ ನಾನು ಇದಕ್ಕೆ ಏಲಕ್ಕಿನ ಕೂಡ ಹಾಕ್ಕೊಂಬಿಟ್ಟಿದ್ದೀನಿ ಆಯಿತಾ. ಹಾಗಾಗಿ ಅದು ನಿಮಗೀಗ ವೀಡಿಯೋದಲ್ಲಿ ಸಿಕ್ಕಲಿಲ್ಲ. ನಾನು ಗ್ರೈಂಡ್ ಮಾಡೋತ್ತಿಗೆ ಹಾಕ್ಬಿಟ್ಟೆ, ಬಟ್ ಅದು ವೀಡಿಯೋದಲ್ಲಿ ಆಗಿಲ್ಲ ನನಗೆ. ಹಾಗಾಗಿ ನೋಡ್ಬೋದು ತುಪ್ಪ ಮತ್ತು ಕಾಯಿ ತುರಿನ ಹಾಕ್ಕೊಂಡ್ಮೇಲೆ ಈ ರೀತಿ ಮಿಕ್ಸನ್ನು ಮಾಡಬೇಕಾಯ್ತಾ. ಅದನ್ನು ಎರಡೂ ಕೈಯಿಂದ ಸರಿಯಾಗಿ ಈ ರೀತಿ ಮಿಕ್ಸನ್ನು ಮಾಡಬೇಕು. ಅದು ಹದ ಬರೋ ತನಕ ಒಂದು 4-5 ನಿಮಿಷ ಈ ರೀತಿ ಕೈಯಿಂದ ಹೀಗೆ ತಿಕ್ಕಿದರೆ ಅದು ಹದ ಬಂದ್ಬಿಡುತ್ತೆ ಆಯಿತಾ. ನೀವು ನೋಡ್ಬೋದು ಇಲ್ಲಿ ನಂದು ಆಲ್ಮೋಸ್ಟ್ ಹದ ಬಂದಿದೆ. ಈ ರೀತಿ ನಾವು ಕೈಯಲ್ಲಿ ಅದನ್ನು ತಿಕ್ತಾ ಇರುವಾಗಲೇ ಉಂಡೆಯನ್ನು ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕಾಯ್ತಾ. ಇವಾಗ ಇದು ಹದ ಕರೆಕ್ಟಾಗಿ ಉಂಟಾ ಇಲ್ವಾ ಅಂತ ನೋಡ್ಬೋದು. ನಂದು ಇವಾಗ ಇದು ಹದ ಅನ್ನೋದು ಬಂದಿದೆ ಆಯಿತಾ. ನೀವು ಕೈಯಲ್ಲಿ ತಿಕ್ತಿರುವಾಗಲೇ ಚೆಕ್ ಮಾಡ್ಕೊಳ್ಳಿ. ಉಂಡೆ ಒಡೆದ್ರೆ ಇನ್ನೂ ಸ್ವಲ್ಪ ತಿಕ್ಕಬೇಕು ಅಂತ ಅರ್ಥ. ಆರಾಮಾಗಿ ಉಂಡೆ ಬಂದರೆ ಹದ ಬಂದಿದೆ ಅಂತ ಅರ್ಥ. ನನಗೆ ಇಲ್ಲಿ ಇವಾಗ ಅದು ಹದ ಬಂದಿದೆ, ಹಾಗಾಗಿ ನಾನು ಈ ಥರ ಉಂಡೆಗಳನ್ನ ಕಟ್ಕೊಳ್ತಾ ಇದ್ದೀನಿ ಆಯಿತಾ. ನಾನು ಬಂದುಬಿಟ್ಟು ಹೆಚ್ಚಾಗಿ ಒಂದು ಸ್ವಲ್ಪ ಸಣ್ಣದೇ ನಾನು ಉಂಡೆಗಳನ್ನ ಮಾಡ್ಕೊಳ್ತೀನಿ. ಸಣ್ಣದು ದೊಡ್ಡದು ಅದು ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಆಯಿತಾ. ನೋಡ್ಬೋದು ಈ ರೀತಿ ನಮ್ಮದು ಶೇಂಗಾ ಉಂಡೆ ಅನ್ನೋದು ರೆಡಿ ಆಯ್ತು ಆಯಿತಾ. ಇದು ಒಂದು ಉಂಡೆ ರೆಡಿ ಆಯಿತು ನೋಡಿ ಈ ರೀತಿ. ಇವಾಗ ನಾನು ಸೆಕೆಂಡ್ ಇನ್ನೊಂದು ಉಂಡೆನ ಕೂಡ ಮಾಡಿ ತೋರಿಸ್ತೀನಿ ಆಯಿತಾ. ಮತ್ತು ಇದಕ್ಕೇನು ಕಷ್ಟ ಇಲ್ಲ ಆಯಿತಾ. ಮುಂಚಿನಲ್ಲಿ ಎಲ್ಲ ಕೆಲವರು ಅದನ್ನು ಕುಟ್ಟಿ ಮಾಡ್ತಾಯಿದ್ರಂತೆ. ನಮ್ಮ ಮನೇಲಿ ಹೇಳ್ತಾರೆ, ಕುಟ್ಟೋದು ಕಲ್ಲಿರುತ್ತಲ್ವ ಅದರಲ್ಲಿ ಕುಟ್ಬಿಟ್ಟು ಈ ರೀತಿ ಹದ ಮಾಡ್ತಾಯಿದ್ರಂತೆ. ಇವಾಗೆಲ್ಲ ಮಿಕ್ಸಿ ಇರೋದ್ರಿಂದ ನಾವು ಇದೇ ರೀತಿ ಮಾಡ್ತೀವಿ. ನೀವು ನೋಡ್ಬೋದು ನಾನು ಎಲ್ಲ ಉಂಡೆಗಳನ್ನ ಕಟ್ಕೊಂಡಾದ್ಮೇಲೆ ನಮಗೆ ಇಷ್ಟು ಉಂಡೆಗಳಾಗಿದೆ ಆಯಿತಾ. ಎಷ್ಟಾಗಿದೆ ಅಂತ ನಾನು ಕೌಂಟ್ ಮಾಡಿಲ್ಲ. ಕೆಲವರು ಕೌಂಟನ್ನು ಹೇಳ್ತಾರೆ, ಬಟ್ ನನಗೆ ಕೌಂಟ್ ಮಾಡಲಿಕ್ಕೆ ಹೋಗಿಲ್ಲ ನಾನು. ಅದಾದಮೇಲೆ ಇದೇ ಟೈಮಲ್ಲಿ ನಿಮಗೆ ಉಂಡೆಗೆ ಏನಾದರೂ ಶೇಪ್ ಅನ್ನೋದು ಸರಿಯಾಗಿ ಬಂದಿಲ್ಲ, ಸ್ವಲ್ಪ ಟೈಟಾಗಿ ಒತ್ತಿಲ್ಲ ಅನ್ನೋರಿದ್ದರೆ ಈಗಲೇ ಒತ್ಬಿಟ್ಟು ಸರಿ ಮಾಡಿಕೊಳ್ಬೇಕು. ನೀವು ನೋಡ್ಬೋದು ಇಲ್ಲಿ ನಮ್ಮದು ಉಂಡೆಗಳುಂಟಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದಂತೂ ನಮ್ಮ ಮನೇಲಿ ಎಲ್ರಿಗೆ ಫೇವ್ರೇಟ್ ಆಯಿತಾ, ಶೇಂಗಾ ಉಂಡೆ ಮತ್ತು ಗೋಧಿ ಲಾಡು ಕೂಡ. ಸೊ ನಾನಿವಾಗ ಗೋಧಿ ಲಾಡುದ್ದು ರೆಸಿಪಿ ಕೂಡ ಹಾಕಿದ್ದೀನಿ ನಮ್ಮ ಚಾನಲಲ್ಲಿ. ಯಾರಿಗೆಲ್ಲ ಟೈಮ್ ಇದ್ದು ಮತ್ತು ಇಂಟ್ರೆಸ್ಟ್ ಇದ್ದರೆ ಹೋಗ್ಬಿಟ್ಟು ಒಂದು ರೌಂಡ್ ಚೆಕ್ ಮಾಡಿ ಆಯಿತಾ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವೀಡಿಯೋಸನ್ನು ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಆಯಿತಾ. ಮತ್ತು ನಮ್ಮದು ಚಾನಲಲ್ಲಿ ಬಂದುಬಿಟ್ಟು ನಾನು ಈ ಥರ ಲಡ್ಡುಗಳದ್ದು ರೆಸಿಪಿ, ಮತ್ತು ನಂದು ಸ್ಕೂಲ್ ಮಕ್ಕಳಿದ್ದು ಶರ್ಟ್, ಸ್ಕರ್ಟ್, ಚೂಡಿದಾರದ್ದು ಟಾಪ್, ಪ್ಯಾಂಟ್, ಕಾಲರ್, ಉಪ್ಪಟ್ಟಿ ಈ ಥರ ಎಲ್ಲವನ್ನು ಕೂಡ ಯಾವ ರೀತಿ ಸ್ಟಿಚ್ಚನ್ನು ಮಾಡಬೇಕು, ಕಟ್ಟಿಂಗನ್ನು ಮಾಡಬೇಕು ಅಂತ ಡೀಟೇಲಾಗಿ ನಾನು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಅದು ಕೂಡ ಇಂಟ್ರೆಸ್ಟ್ ಇದ್ದರೆ ಒಂದು ರೌಂಡ್ ಹೋಗಿ ಚೆಕ್ ಮಾಡಿ ಆಯಿತಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.